ಮಕ್ಕಳು ಸೋಮಶೇಖರ ವಂಶದ ಕುಡಿಗಳು. ಅವರಿಗೆ ಸಿಗ್ಬೇಕಾಗಿರೋದನ್ನ ಕೊಡಿಸ್ಬೇಕಾಗಿರೋದು ನಿಮ್ಮ ಧರ್ಮ ತಾನೆ. ಅಪ್ಪ, ನಾವು ಹಾಗೆ ಮಾಡಕ್ಕೆ ಹೋದ್ರೆ ಸಮಸ್ಯೆಗಳು ಜಾಸ್ತಿ ಆಗಲ್ವಾ? ಕೊಡ್ಬೇಕಾಗಿರೋದನ್ನ ಕೊಡಿ ಅಂತ ಹೋಗಿ ನಾವು ಕೇಳಿದ್ರೆ ನನ್ನ ಮಕ್ಕಳು ಜೀವನ ನರ್ಕ ಆಗ್ಬಿಡತ್ತಪ್ಪ. ಮೊದಲೇ ಆ ವಿಜಯಮ್ಮ ನಮ್ಮ ಮೇಲೆ ಕತ್ತಿ ಮಸಿತಾ ಇದ್ದಾಳೆ. ಇನ್ನು ಆಸ್ತಿ ವಿಷಯಕ್ಕೆ ಹೋದ್ರೆ ನನ್ನ ಜೀವಂತವಾಗಿ ಬಿಡ್ತಾಳಪ್ಪ. ಇರೋ ಆಸ್ತಿ ಎಲ್ಲ ತನಗೆ ಬೇಕು ಅಂತ ಆಸೆ ಪಡೋವಳವಳು. ಸಿಗ್ಬೇಕಾಗಿರೋದನ್ನ ಅಂದರೆ ಆಸ್ತಿ ಅಂತ ಯಾಕೆ ಅನ್ಕೊಂತೀಯಲ್ಲಮ್ಮ? ಇದು ಆಸ್ತಿ ಸಂಬಂಧಪಟ್ಟಿದ್ದಲ್ಲ. ಇಂಥವ್ರ ಮಕ್ಕಳು ಸಮಾಜದಲ್ಲಿ ನಾಳೆ ತಲೆ ಎತ್ತು ನಡಿಬೇಕಾಗಿರೋದು. ಇವತ್ತು ಅನಾಥ ಆಗಿದ್ದಾರೆ. ಅದ್ರ ಬಗ್ಗೆ ಯೋಚನೆ ಮಾಡು. ಅಲ್ಲ, ಯಾರಿಗೂ ಹೆದರ್ಕೊಂಡು ನಿನ್ನ ಮಕ್ಕಳಿಗೆ ನ್ಯಾಯವಾಗಿ ಸಿಗ್ಬೇಕಾಗಿರೋದನ್ನ ಯಾಕಮ್ಮ ಬಿಟ್ಕೊಡ್ತೀಯ? ನಿನ್ನ ಬಗ್ಗೆ ಇಷ್ಟೆಲ್ಲ ಮಾತಾಡೋರಿಗೆ ಯಾಕಮ್ಮ ಸುಮ್ಮನೆ ಇರ್ತೀಯ? ಅಪ್ಪ, ನನ್ನ ಜೀವನದಲ್ಲಿ ಅರ್ಧ ಆಯ್ಸ್ ಮುಗದೇ ಹೋಯ್ತು. ನನಗೆ ಯಾಕಪ್ಪ ಇದೆಲ್ಲ? ಯಾರು ಏನೇ ಅಂದರೂ ನನಗೇನೂ ಅನ್ಸಲ್ಲ. ನನ್ನ ಮನಸ್ಸು ಜಡ್ಗಟ್ಟು ಹೋಗಿದೆ. ಇದು ಯೋಚನೆ ಮಾಡೋ ಸಮಯ ಅಲ್ಲಮ್ಮ. ನೀನು ಈಗಲೂ ಹೀಗೆ ಕೂತ್ಕೊಂಡ್ರೆ ಅವ್ರಿಗೆಲ್ಲ ಉತ್ತರ ಕೊಡೋರು ಯಾರು? ನಿನ್ನ ಮಗ ಮಗಳು ಸಂತೋಷವಾಗಿ ಮದುವೆ ಆಗಿದ್ದಾರೆ. ಅವ್ರ ಬಗ್ಗೆ ಯೋಚನೆನೇ ಇಲ್ಲ. ಈಗ ನೀನು ಯೋಚನೆ ಮಾಡಬೇಕಾಗಿರೋದು ನಿನ್ನ ಗಂಡನ ಬಗ್ಗೆ ಮಾತ್ರ. ಬೇಕು ಕುಮುದ, ನಿನಗೆಲ್ಲ ಬೇಕು. ನಿನ್ನ ಹಣೆಯಲ್ಲಿ ಇರೋ ಈ ಕುಂಕುಮ, ಕೈಲಿರೋ ಈ ಬಳೆ, ಕುತ್ತಿಗೆಲಿ ಇರೋ ಈ ತಾಳಿ, ಇದಕ್ಕೆಲ್ಲ ಯಜಮಾನ ಅನ್ನಿಸ್ಕೊಳ್ಳೋ ನಿನ್ನ ಗಂಡ ಅನಾಥವಾಗಿ ತಲೆ ಮರೆಸ್ಕೊಂಡಿದ್ದಾನೆ. ಅವನ ನೆರಳಿನಲ್ಲಿ ನೆಮ್ಮದಿ ಗೌರವದಿಂದ ಬದುಕಬೇಕಾಗಿರೋದು ನೀನು ಅಲಂಕಾರಗೋಸ್ಕರ ಹಾಕೊಂಡು ಓಡಾಡ್ತಾ ಇದೀಯ. ಈ ಎಲ್ಲ ಸೌಭಾಗ್ಯಕ್ಕಿಂತ ಗಂಡ ಅನ್ನೋ ಸೌಭಾಗ್ಯ ಹೆಚ್ಚಲ್ವೇನಮ್ಮ? ನೀನೇ ನಿನ್ನ ಗಂಡನ್ನ ಕೊಂದೆ ಅಂತ ಎಲ್ಲರೂ ಅಂದರು. ಈಗ ಆ ಅಪವಾದನ ನೀ ಕಳ್ಕೊಬೇಕು ತಾನೆ? ಅವಳು ನಿನ್ನ ಜೀವನದಲ್ಲಿ ಕೆಟ್ಟದನ್ನ ಮಾಡೋದಲ್ಲದೆ ನಿನ್ನ ಮಕ್ಕಳ ಜೀವನಲ್ಲೂ ಕೊಕ್ಕೆ ಆಗ್ತಾ ಇದ್ದಾಳೆ. ಹಳ್ಳಿಗೆ ಹೋದ್ರೆ ವಿಜಯಮ್ಮನ ಶಕ್ತಿ ಏನಂತ ನಮಗೆ ಗೊತ್ತಾಗತ್ತೆ. ಅಪ್ಪ, ಯಾರು ನನ್ನ ಆ ಮನೆಯಿಂದ ಹೊರಗಾಕಿದ್ರೋ ಅವ್ರ ಎದುರಿಗೆ ನಂದು ಅನ್ನೋ ಅಧಿಕಾರದಿಂದ ಆ ಮನೆ ಪ್ರವೇಶ ಮಾಡಬೇಕು ಅನ್ನೋದೇ ನನ್ನ ಆಸೆ. ಮತ್ತೆ ಯಾಕಮ್ಮ ಅನುಮಾನ? ನೀನು ಆ ಮನೆ ಯಜಮಾನಿಯಾಗಿ ಮೆರೆಯೋದನ್ನ ನಾನು ಕಣ್ಣಾರೆ ನೋಡಬೇಕು. ನನಗೂ ನನ್ನ ಗಂಡನ ಜೊತೆ ಇರಬೇಕು ಅನ್ನೋ ಆಸೆ ಇರಲ್ವಪ್ಪ? ಅವ್ರು ಎಲ್ಲಿದ್ದಾರೋ ಹೇಗಿದ್ದಾರೋ ಒಂದೂ ಗೊತ್ತಿಲ್ಲ. ಈಗ ಅವ್ರು ಎಲ್ಲಿದ್ದಾರೆ ಅಂತ ಹುಡ್ಕಕ್ಕೆ ಹೊರಟ್ರೆ ಪ್ರಶಾಂತವಾಗಿರೋ ನೀರಿನ ಮೇಲೆ ಕಲ್ಲು ಹಾಕ್ದಾಗಲ್ವಾ? ಪ್ರಶಾಂತವಾಗಿದೆ ಅಂತ ನೀನು ಅನ್ಕೊಂತೀಯ? ಆ ನೀರು ತಳದಲ್ಲಿ ಹಾವು ಇದೆಯಾ, ಮೊಸಳೆ ಇದೆಯಾ, ನಮ್ಮನ್ನು ಒಳೆ ಹೇಳ್ಕೊಂಡು ಉಸಿರು ಕಟ್ಟು ಸಾಯಿಸೋ ಪಾಚಿ ಇದೆಯಾ? ಗೊತ್ತಿಲ್ಲ. ಅದು ಸುತ್ತಕ್ಕೂ ಮೊದಲು ನಾವು ಹುಷಾರಾಗಿರೋದು ಒಳ್ಳೇದಲ್ವಾ? ಈಗ ನಾನು ಏನು ಮಾಡಲಿ ಅಪ್ಪ? ಮೊದಲು ನಿನ್ನ ಗಂಡನ್ನ ಹುಡುಕ್ಬೇಕು. ಆಮೇಲೆ ಅವ್ರನ್ನ ಕರ್ಕೊಂಡ್ಬಂದು ಆ ಮನೆ ಯಜಮಾನಿಕಿನ ಅವ್ರ ಕೈ ಕೊಡಬೇಕು. ಅಷ್ಟೇ ಅಲ್ಲ, ನಮ್ಮ ಮುತ್ತುನ ಉತ್ತರ ಅಧಿಕಾರಿ ಮಾಡಬೇಕು. ಆವಾಗಲೇ ನಿಮ್ಮ ಜವಾಬ್ದಾರಿ ಮುಗಿಯುತ್ತೆ ಕೊಂದ. ಇದೆಲ್ಲ ಸಾಧ್ಯನಾ ಅಪ್ಪ? ಸಾಧ್ಯ ಅನ್ನೋದು ನಮ್ಮ ಮನಸ್ಸಲ್ಲೇ ಇರಬೇಕು. ನಿಮ್ಮ ಹಳ್ಳಿಗೆ ಹೋಗೋಣ, ನಿಮ್ಮ ಗಂಡನ ಸಂಬಂಧಿಕರು ಯಾರ್ಯಾರಿದ್ದಾರೆ ಅವನ್ನೆಲ್ಲ ಹುಡ್ಕೋಣ, ಅವ್ರ ಹತ್ರ ಮಾತಾಡೋಣ. ನಿನ್ನ ಮೇಲೆ ಬಂದಿರೋ ಅಪಾದನೆನ ಸುಳ್ಳು ಅಂತ ಹೇಳೋಣ. ಅವ್ರ ಸಹಾಯ ತಗೊಂಡು ನಿನ್ನ ಗಂಡನ್ನ ಹುಡ್ಕೋಣಮ್ಮ. ಅಪ್ಪ, ಇಷ್ಟು ವರ್ಷ ಅವ್ರು ನಮಗೆ ಸಿಗದೆ ಇದ್ದವರು ಈಗ ಸಿಗ್ತಾರಪ್ಪ? ಕುಂದ, ಅನುಮಾನ ಪಡಬೇಡಮ್ಮ. ನಮ್ಮ ಪ್ರಯತ್ನ ನಾ ಪಡೋಣ, ಫಲ ಖಂಡಿತ ಸಿಗತ್ತಮ್ಮ. ಸರಿಯಪ್ಪ, ನೀವು ಹೇಳ್ದಾಗೆ ನಾಳೆನೇ ಹಳ್ಳಿಗೆ ಹೋಗೋಣ. ದಿನೇಶ್, ಕಾಫಿ ತಗೋ. ವರ್ಷ, ನೀನಾಗಿ ಕೆಲಸ ಮಾಡ್ತಾ ಇದೆಯಾ? ಈ ಕೆಲಸ ಮಾಡಕ್ಕೆ ನನ್ನ ಹೆಂಡತಿ ಮೀನಾ ಇದ್ದಾಳೆ. ಯಾಕೆ ಚುಚ್ಚು ಮಾತಾಡ್ತಾ ಇದೆಯಾ? ನಾನೇನೋ ನಿನ್ನ ಇಷ್ಟಪಟ್ಟಿದ್ದೆ. ನಾನು
ಒಂದು ಹೆಣ್ಣಲ್ವಾ? ನನ್ನ ಫೀಲಿಂಗ್ಸ್ನ ಯಾಕೆ ಅರ್ಥ ಮಾಡ್ಕೊಳ್ಳಲ್ಲ? ಸರಿ, ನಾನೇನೋ ಬೇಡ, ನಾನು ಕೊಡೋ ಕಾಫಿನೂ ಬೇಡವಾ? ನಾನು ಅಷ್ಟು ದೂರದೊಳಾಗೋದ್ನಾ? ವರ್ಷ, ನೀನು ಯಾಕೆ ಯಾವ ವಿಷಯಕ್ಕೆ ಏನೇನೋ ಮಾತಾಡ್ತಾ ಇದೆಯಾ? ನೀನು ಸುಮ್ಮನೆ ತೊಂದರೆ ತಗೋಬೇಡ ಅಂತ ಹೇಳಿದೆ ಅಷ್ಟೇ. ನಾನು ನಿನ್ನ ಮೇಲೆ ಜೀವನ ಇಟ್ಕೊಂಡಿದ್ದೀನಿ, ನಿನ್ನ ಕೈಲಿ ತಾಳಿ ಕಟ್ಟಿಸ್ಕೊಂಡಿಲ್ಲ. ಆದರೆ ನಿನ್ನ ಹೆಂಡತಿ ಥರನೇ ಜೀವನ ನಡೆಸ್ತಾ ಇದ್ದೀನಿ. ವರ್ಷ, ಈ ನಾನ್ಸೆನ್ಸ್ ಎಲ್ಲ ನನಗೆ ಇಷ್ಟ ಆಗಲ್ಲ. ಇನ್ನಾದರೂ ಈ ಕನ್ಸ್ಗಳನ್ನೆಲ್ಲ ಬಿಟ್ಟು ನಾನು ಮೀನಾ ಗಂಡ ಅನ್ನೋದನ್ನ ಒಪ್ಕೋ, ಅದು ನಿನಗೂ ಒಳ್ಳೇದು. ಹೇಗೆ ಒಪ್ಕೊಳ್ಳೋಕ್ಕಾಗತ್ತೆ? ನಿನ್ನನ್ನು ನಾನು ಬೇಡದೇ ಇರಬಹುದು, ಆದರೆ ನನ್ನ ಮನಸ್ಸು ನಿನ್ನನ್ನು ಒಪ್ಕೊಂಡಿದೆ. ಒಂದು ಹೆಣ್ಣು ಒಂದೇ ಸಲ ಮನ್ಸು ಕೊಡೋಕ್ಕಾಗೋದು, ಅದು ಯಾಕೆ ನಿನ್ಗೆ ಅರ್ಥ ಆಗಲ್ಲ? ಅರ್ಥ ಆಗಿಲ್ಲ ಅಂದರೆ ಬೇಡ, ಅದರಿಂದ ಯಾವ ಪ್ರಯೋಜನನೂ ಇಲ್ಲ. ನಿನಗೆ ಗೊತ್ತಿಲ್ಲದೆ ನನ್ನನ್ನು ಬೇಡ ಅಂತ ಹೇಳಿ ದೊಡ್ಡ ತಪ್ಪು ಮಾಡ್ತಾ ಇದೀಯಾ. ನನ್ನ ಪ್ರೀತಿನ ಬೇಡ ಅಂತ ದೂರ ಮಾಡಿದೆ. ನಾನು ನಿನ್ನ ನೆನಪಲ್ಲೇ ಇರ್ತೀನಿ. ಆದರೆ ಆ ಮೀನಾ ನೀನು ಅನ್ಕೊಂಡಷ್ಟು ಒಳ್ಳೆಯವಳಲ್ಲ. ಅವಳು ನಿನ್ನ ನೋಡಿ ಮದುವೆ ಆಗಿಲ್ಲ. ಮತ್ತೆ ಅವಳ ಮನಸ್ಸು ಬೇರೆ ಕಡೆನೇ ಇತ್ತು. ಅದೇ ಆ ಚಾಕ್ಲೇಟ್ ಹೀರೋ ದಿಲೀಪ ಇದಾನಲ್ಲ, ಅವನ್ನ ಇಷ್ಟಪಡ್ತಾ ಇದ್ಲು. ನಿನ್ನಂತ ಶ್ರೀಮಂತ ಹುಡುಗ ಸಿಗ್ತಾನೆ ಅಂತ ಅವಳು ಕನಸಲ್ಲೂ ತಿಳ್ಕೊಂಡಿರ್ಲಿಲ್ಲ. ಇಷ್ಟ ಆಸ್ತಿನೆಲ್ಲ ನೋಡಿದ್ಮೇಲೆ ಅವಳ ತಲೆ ತಿರುಗಿ ಹೋಯ್ತು. ಇದನ್ನೆಲ್ಲ ಹೇಗೆ ಹೇಳ್ತಾ ಇದೆಯಾ? ಇದು ನಿನ್ನ ಇಮ್ಯಾಜಿನೇಷನ್ ಇಲ್ಲ? ನನ್ನ ಮಾತನ್ನ ನಿನ್ನ ನಂಬಿಕೆ ಇಲ್ವಾ? ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅಂತೀಯಾ? ನಂಬಿಕೆ ಬರಬೇಕು ಅಂದರೆ ಯಾವುದಕ್ಕೂ ಪ್ರೂಫ್ ಇರಬೇಕಲ್ವಾ? ಪ್ರೂಫಾ? ಮೀನಾ ನಿನ್ನಿಂದ ಕೆಲವೊಂದು ವಿಷಯಗಳನ್ನ ಮುಚ್ಚಿಟ್ಟಿದ್ದಾಳೆ, ಅದಕ್ಕೆ ನಾ ಪ್ರೂಫ್ ಬೇಕಾ? ದಿನೇಶ, ಇಲ್ಲಿ ಏನ್ ನಡೀತಾ ಇದೆ ಅಂತ ನಿನಗೆ ಗೊತ್ತಿಲ್ಲ. ನಾವೇನಾದ್ರೂ ಹೇಳಿದ್ರೆ ಕಂಪ್ಲೇಂಟ್ ಅಂತ ಅನ್ಸುತ್ತೆ. ನಿನ್ನೆ ಕೂಡ ದಿಲೀಪ ಬಂದಿದ್ದ. ಈ ವಿಷಯನ ಅವಳು ನಿನ್ನ ಹತ್ರ ಹೇಳ್ಬೋದಿತ್ತಲ್ವಾ? ಹೇಳಿಲ್ಲ. ಯಾಕೆ ಹೇಳು? ಅವಳಿಗೂ ಅವನಿಗೂ ಏನೋ ನಡೀತಾ ಇದೆ. ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ. ಅವಳು ಅವನಿಗೆ ವಾಟ್ಸ್ ರಾಂಗ್ ವಿತ್ ಯು ವರ್ಷ? ನೀನು ಮೀನಾ ಬಗ್ಗೆ ಇಷ್ಟೊಂದು ಅಗ್ರವಾಗಿ ಮಾತಾಡಬೇಡ. ಆ ಅಧಿಕಾರ ನಿನ್ಗಿಲ್ಲ. ದಿಲೀಪ್ ಅವ್ರ ಕ್ಲಾಸ್ಮೇಟು, ಅವ್ನು ಬಂದು ಹೋಗೋದ್ರಲ್ಲಿ ನನಗೆ ಯಾವ ತಪ್ಪು ಕಾಣಿಸ್ತಾ ಇಲ್ಲ. ನಾನು ನಿಮ್ಗೆ ಮದುವೆ ಆಗಿಲ್ಲ ಅಂತ ತಾನೇ ನಿನ್ಗೆ ಇಷ್ಟೊಂದು ಹೊಟ್ಟೆ ಕಿಚ್ಚು? ನಾನೇ ನಿನ್ನ ಹತ್ರ ಮಾತಾಡಬೇಕು ಅಂತ ಇದ್ದೆ, ಆದರೆ ಆಗಲಿಲ್ಲ. ನೀವೆಲ್ಲರೂ ಯಾಕೆ ಮೀನೇ ಮೇಲೆ ಅಷ್ಟೊಂದು ದ್ವೇಷ ಸಾಧಿಸ್ತಾ ಇದ್ದೀರಾ? ದ್ವೇಷನಾ? ದಿನೇಶ್, ನೀನು ಚೆನ್ನಾಗಿರೋದು ನಮಗೆಲ್ಲ ಇಷ್ಟ ಇಲ್ಲ ಅನ್ಕೊಂಡಿದ್ಯಾ? ನಾವೆಲ್ಲ ಒದ್ದಾಡ್ತಾ ಇರೋದು ನಿನಗೋಸ್ಕರ, ನೀನು ಒಳ್ಳೇದಕ್ಕೋಸ್ಕರ. ಮೊದಲು ನಾನು ಹೇಳೋದನ್ನ ಕೇಳು, ಆಮೇಲೆ ಏನು ಅಂತ ನಿನಗೆ ಗೊತ್ತಾಗತ್ತೆ. ಇಲ್ಲ ವರ್ಷ, ನಿನ್ನ ಮಾತು ಕೇಳಕ್ಕೆ ನಾನು ರೆಡಿ ಇಲ್ಲ. ಒಳ್ಳೇದು ಕೆಟ್ಟದನ್ನು ನೋಡೋಕ್ಕೆ ಆ ದೇವರಿದ್ದಾನೆ. ನೀನು ಮಾತಾಡ್ತಿರೋ ದಿಲೀಪನ ವಿಷಯನೇ ಆದರೆ ಆ ಮಾತೇ ಬೇಡ. ನನ್ನ ಹೆಂಡತಿ ಹತ್ರ ಬೇಡದಿರೋ ವಿಷಯ ಮಾತಾಡೋಕ್ಕೆ ನನಗಿಷ್ಟ ಇಲ್ಲ. ಹೇಳ್ಬೇಕಾಗಿರೋ ವಿಷಯ ಆದರೆ ಅವಳೇ ಬಂದು ಹೇಳ್ತಾಳೆ. ನೀವು ಯಾರು ನಮ್ಮ ವಿಷಯಕ್ಕೆ ತಲೆ ಹಾಕಬೇಡಿ.